ಚಿಕ್ಕಬಳ್ಳಾಪುರ ಪೊಲೀಸರ ಅಮಾನವೀಯತೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ರೋಗಿ ಇದ್ದ ವಾಹನಕ್ಕೆ ಬೀಗ ಜಡಿದ ಟ್ರಾಫಿಕ್ ಸಿಬ್ಬಂದಿ, ಪೊಲೀಸ್ ದರ್ಪಕ್ಕೆ ರೋಗಿ ಹೈರಾಣಾಗಿದ್ದಾರೆ. 4 ಗಂಟೆಗಳ ಕಾಲ ಅಸಹಾಯಕ ಸ್ಥಿತಿಯಲ್ಲಿದ್ದ ಕುಟುಂಬ, ಖಾಕಿ ವರ್ತನೆಗೆ ಸಾರ್ವಜನಿಕರ ಆಕ್ರೋಶ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಜೀವನ್ ಆಸ್ಪತ್ರೆಯ ಬಳಿ ನಡೆದ ಘಟನೆಯೊಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ರೋಗಿ ಇದ್ದ ವಾಹನಕ್ಕೆ ಟ್ರಾಫಿಕ್ ಪೊಲೀಸರು ಬೀಗ ಜಡಿದ ಪರಿಣಾಮ ಸುಮಾರು 4 ಗಂಟೆಗಳ ಕಾಲ ರೋಗಿ ಮತ್ತು ಕುಟುಂಬಸ್ಥರು ಪರದಾಡುವಂತಾಯಿತು. ಈ ಘಟನೆಗೆ ಸಂಬಂಧಿಸಿದಂತೆ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನವನ್ನ ಸಾರ್ವಜನಿಕರು ತೀವ್ರವಾಗಿ ಖಂಡಿಸಿದ್ದಾರೆ. ಕುಡವತಿ ಗ್ರಾಮದ ನಂಜಮ್ಮ ಎಂಬ ಮಹಿಳೆ ಗರ್ಭಕೋಶದ ತೊಂದರೆಯಿಂದ ಬಳಲುತ್ತಿದ್ದು ಚಿಕಿತ್ಸೆಗಾಗಿ ಜೀವನ್ ಆಸ್ಪತ್ರೆಗೆ ಆಗಮಿಸಿದ್ರು. ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ತೆರಳಬೇಕಿತ್ತು. ಈ ವೇಳೆ ಚಾಲಕ ರೋಗಿಯ ದಾಖಲೆಗಳು ಮತ್ತು ಇತರ ಸಾಮಗ್ರಿಗಳನ್ನು ತರಲು ಆಸ್ಪತ್ರೆಗೆ ತೆರಳಿದ್ದನು. ಈ ವೇಳೆ ಟ್ರಾಫಿಕ್ ಸಿಬ್ಬಂದಿ ವಾಹನಕ್ಕೆ ಬೀಗ ಜಡಿದಿದ್ದಾರೆ. ವಾಹನದಲ್ಲಿದ್ದ ರೋಗಿ ಇರುವುದಾಗಿ ತಿಳಿಸಿದ್ದರೂ ಕೂಡ ಸಿಬ್ಬಂದಿ ಯಾವುದೇ ಕರುಣೆ ತೋರದೆ ಬೀಗ ಹಾಕಿದ್ದಾರೆ. ಅವರ ಈ ವರ್ತನೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ರೋಗಿ ವಾಹನದಲ್ಲಿರುವ ವಿಷಯ ತಿಳಿದಿದ್ರು ಟ್ರಾಫಿಕ್ ಸಿಬ್ಬಂದಿ ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಕುಟುಂಬಸ್ಥರು ಪೊಲೀಸರನ್ನ ಸಂಪರ್ಕಿಸಲು ಪ್ರಯತ್ನಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೊನೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಗಮನಕ್ಕೆ ತಂದ ನಂತರ ಟ್ರಾಫಿಕ್ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಬೀಗ ತೆಗೆದಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಪತ್ರಕರ್ತರು ಪ್ರತಿಕ್ರಿಯೆ ಪಡೆಯಲು ಮುಂದಾದಾಗ ಟ್ರಾಫಿಕ್ ಸಿಬ್ಬಂದಿ ಪತ್ರಕರ್ತರನ್ನ ವಿಡಿಯೋ ಚಿತ್ರೀಕರಿಸಿದ್ದು ಇದು ಮತ್ತಷ್ಟು ವಿವಾದಕ್ಕೆ ಕಾರಣವಾಗಿದೆ. ಟ್ರಾಫಿಕ್ ಪೊಲೀಸರ ಈ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದು, ಪೊಲೀಸರು ಕರ್ತವ್ಯ ಲೋಪ ಹಾಗೂ ಮಾನವೀಯತೆಯ ಕೊರತೆಯನ್ನ ಅನೇಕರು ಖಂಡಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಮತ್ತು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದು, ಘಟನೆಗೆ ಸಂಬಂಧಿಸಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪೊಲೀಸರ ಅಮಾನವೀಯತೆ, ರೋಗಿ ಇದ್ದ ವಾಹನಕ್ಕೆ ಬೀಗ ಜಡಿದು ಟ್ರಾಫಿಕ್ ಸಿಬ್ಬಂದಿ, ಪೊಲೀಸ್ ದರ್ಪಕ್ಕೆ ರೋಗಿ ಹೈರಾಣು, 4 ಗಂಟೆಗಳ ಕಾಲ ಅಸಹಾಯಕ ಸ್ಥಿತಿಯಲ್ಲಿದ್ದ ಕುಟುಂಬ, ಖಾಕಿ ವರ್ತನೆಗೆ ಸಾರ್ವಜನಿಕರ ಆಕ್ರೋಶ, ರೋಗಿ ಇದ್ದರೂ ಕರುಣೆ ತೋರದ ಟ್ರಾಫಿಕ್ ಪೊಲೀಸರು, ಬಿಬಿ ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸರ ಹೈಡ್ರಾಮಾ, ಎಸ್ಪಿ ಎಂಟ್ರಿ ಬಳಿಕವಷ್ಟೇ ಸಿಕ್ಕಿತು ಮುಕ್ತಿ, ರೋಗಿ ಇದ್ದರೂ ಬೀಗ ಹಾಕದ ಪೊಲೀಸರು, ಪ್ರಶ್ನೆ ಮಾಡಿದ ಪತ್ರಕರ್ತರದ್ದೇ ವಿಡಿಯೋ ಮಾಡಿದ ಸಿಬ್ಬಂದಿ. ಖಾಕಿ ಹಾಕಿದ ತಕ್ಷಣ ಕರುಣೆ ಅನ್ನೋದೇ ಇಲ್ವಾ ಅನ್ನೋ ಈ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಜೀವನ್ ಆಸ್ಪತ್ರೆಯ ಬಳಿ ನಡೆದ ಘಟನೆಯೊಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ರೋಗಿ ಇದ್ದ ವಾಹನಕ್ಕೆ ಟ್ರಾಫಿಕ್ ಪೊಲೀಸರು ಬೀಗ ಜಡಿದ ಪರಿಣಾಮವಾಗಿ ಸುಮಾರು 4 ಗಂಟೆಗಳ ಕಾಲ ರೋಗಿ ಮತ್ತು ಕುಟುಂಬಸ್ಥರು ಪರದಾಡುವಂತಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನವನ್ನ ಸಾರ್ವಜನಿಕರು ತೀವ್ರವಾಗಿ ಖಂಡಿಸಿದ್ದಾರೆ. ಕುಡವತಿ ಗ್ರಾಮದ ನಂಜಮ್ಮ ಎಂಬ ಮಹಿಳೆ ಗರ್ಭಕೋಶದ ತೊಂದರೆಯಿಂದ ಬಳಲುತ್ತಿದ್ದು ಚಿಕಿತ್ಸೆಗಾಗಿ ಜೀವನ ಆಸ್ಪತ್ರೆಗೆ ಆಗಮಿಸಿದ್ರು. ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ತೆರಳಬೇಕಿತ್ತು. ಈ ವೇಳೆ ಚಾಲಕ ರೋಗಿಯ ದಾಖಲೆಗಳು ಮತ್ತು ಇತರ ಸಾಮಗ್ರಿಗಳನ್ನು ತರಲು ಆಸ್ಪತ್ರೆಗೆ ತೆರಳಿದ್ರು. ಈ ವೇಳೆ ಟ್ರಾಫಿಕ್ ಸಿಬ್ಬಂದಿ ವಾಹನಕ್ಕೆ ಬೀಗ ಜಡಿದಿದ್ದಾರೆ. ವಾಹನದಲ್ಲಿದ್ದ ರೋಗಿ ಇರುವುದಾಗಿ ತಿಳಿಸಿದ್ರೂ ಕೂಡ ಸಿಬ್ಬಂದಿ ಯಾವುದೇ ಕರುಣೆ ತೋರದೆ ಬೀಗ ಹಾಕಿದ್ದು ಅವರ ಈ ವರ್ತನೆ ಸಾರ್ವಜನಿಕರಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೋಗಿ ವಾಹನದಲ್ಲಿರುವ ವಿಷಯ ತಿಳಿದಿದ್ರು ಟ್ರಾಫಿಕ್ ಸಿಬ್ಬಂದಿ ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ವಹಿಸಿದ್ರು. ಸುಮಾರು 3 ಗಂಟೆಗಳ ಕಾಲ ಕುಟುಂಬಸ್ಥರು ಪೊಲೀಸರನ್ನ ಸಂಪರ್ಕಿಸಲು ಪ್ರಯತ್ನಿಸಿದ್ರು, ಯಾವುದೇ ಪ್ರಯೋಜನವಾಗಲಿಲ್ಲ. ಕೊನೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಗಮನಕ್ಕೆ ತಂದ ನಂತರ ಟ್ರಾಫಿಕ್ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಬೀಗ ತೆಗೆದಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯರ ಪತ್ರಕರ್ತರು ಪ್ರತಿಕ್ರಿಯೆ ಪಡೆಯಲು ಮುಂದಾದಾಗ ಟ್ರಾಫಿಕ್ ಸಿಬ್ಬಂದಿ ಪತ್ರಕರ್ತರನ್ನೇ ವಿಡಿಯೋ ಚಿತ್ರೀಕರಿಸಿದ್ದು ಇದು ಮತ್ತಷ್ಟು ವಿವಾದಕ್ಕೆ ಕಾರಣವಾಗಿದೆ. ಟ್ರಾಫಿಕ್ ಪೊಲೀಸರ ಈ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ.
ಪೊಲೀಸರ ಕರ್ತವ್ಯ ಲೋಪ ಹಾಗೂ ಮಾನವೀಯತೆಯ ಕೊರತೆಯನ್ನ ಅನೇಕರು ಖಂಡಿಸಿದ್ದು, ಈ ಘಟನೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸುವಂತೆ ಮತ್ತು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಜಾಸ್ತಿನ ಆಯ್ತು, 1 ಅವರ್ಗಿನ್ನ ಜಾಸ್ತಿನ ಆಯ್ತು. ಬಂದಿಂದ ಇಟ್ಟು ಮಾಡ್ತಾ ಇದ್ವಿ, ಊಟ ಇಲ್ದಿರ ನೀರ್ ಇಲ್ದಿರ ಹಿಂಗ ಕಾಕೊಂಡಿದ್ದೀವಿ. ಹಿಂಗ್ ಮಾಡ್ಬಿಟ್ಟಾಗ ಅವ್ರೆ ಏನ್ ಮಾಡೋದು ನಾವು? ಸುಸ್ತಮ್ಮ ಸುಸ್ತು, ಏನ್ ಮಾಡೋದು? ಸುಸ್ತಾಗ್ತಾ ಐತೆ. ಸತ್ತೋದ್ರು ಹಿಂಗೆ ಮಾಡ್ಬಿಟ್ಟು ಹೋಗ್ತಾರೆ ಎಲ್ಲಾರ. ಹಿಂಗ್ ಮಾಡಿದ್ರೆ ಹಂಗೆ 12 ಗಂಟೆಯಿಂದ ಇದ್ದೀವಿ ಇಲ್ಲೇ ಕಾತ್ಕೊಂಡು ಕುತ್ಕೊಂಡು. ಯಾರು ಬರ್ಲಿಲ್ಲ ಇಲ್ಲಿಗೆ. ಇವಾಗ ನೀವ್ ಎಲ್ಲಿಗೆ ಹೋಗ್ಬೇಕು? ಬೆಂಗಳೂರಿಗೆ ಹೋಗ್ಬೇಕು. ನಿಮ್ಮ ಹೆಸರು? ಚಿಕ್ಕಂಗಮ್ಮ, ನಂಜಮ್ಮ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಚಿಕ್ಕಬಳ್ಳಾಪುರದಿಂದ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಾರಾಯಣ ಸ್ವಾಮಿ ಅವರೇ, ಏನಿರ್ಬೋದು ಇದ್ರ ಪ್ರಕರಣ? ಎಸ್ ಪ್ರತೀಶ, ಇದು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಾಗಿರ್ತಕ್ಕಂಥ ಘಟನೆ. ಸೊ ನಿನ್ನೆ ಒಂದು ಬೃಹತ್ ಶುದ್ಧ ನೀರಿಗಾಗಿ ಬೃಹತ್ ಪ್ರತಿಭಟನೆ ಇದ್ರೂನು ತುಂಬಾ ಎಲ್ಲಾ ಕಡೆ ಜಾಮ್ ಆಗಿತ್ತು. ಅಂತ ಸಂದರ್ಭದಲ್ಲಿ ರೋಗಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಖಾಸಗಿ ಆಸ್ಪತ್ರೆಗೆ ರೋಗಿ ಬಂದು ಒಂದು ಕಡೆ ಕಾರನ್ನ ನಿಲ್ಲಿಸಿ ಹೋಗಿರ್ತಾರೆ. ಸೊ ಅದರಂತೆ ಹೌದು ಇರಬಹುದು, ನೋ ಪಾರ್ಕಿಂಗ್ ಎಲ್ಲ ಅವ್ರು ಮಾಡಿದ್ದಾರೆ, ಅವ್ರದ್ದು ತಪ್ಪೇ, ನಾವು ಒಪ್ಕೊಳ್ಳೋಣ. ಆದ್ರೆ ಅಲ್ಲಿ ಬಂದು ವೀಲ್ಗೆ ಲಾಕ್ ಮಾಡಿರ್ತಕ್ಕಂತ ಸಂಚಾರಿ ಪೊಲೀಸ್ ಠಾಣಾ PSI ನಿರ್ದೇಶನದಂತೆ ಮಾಡಿರ್ತಕ್ಕಂತ PC ನಂತರ ಆ ಡ್ರೈವರ್ ಬಂದು, ಸರ್ ಇದನ್ನ ತೆಗೀರಿ, ನಾವು ಇದಕ್ಕೆ ಸಂಬಂಧಪಟ್ಟಂತೆ ಏನು ಉಲ್ಲಂಘನೆ ಆಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇದು ಕಟ್ತೀವಿ ನಾವು. ಅವರು ತೆಗಿದೀರಾ ಸುಮಾರು 3 ಗಂಟೆಗಳ ಕಾಲ ಅವ್ರನ್ನ ಆ ಕಾರನ್ನ ಅಲ್ಲೇ ಬಂಧಿಸಿದ್ದಾರೆ. ಸೊ ಅದರ ನಿಮಿತ್ತವಾಗಿ ಚಿಕಿತ್ಸೆಗಾಗಿ ಹೋಗಿರ್ತಕ್ಕಂಥ ರೋಗಿಗಳು ಪುನಃ ಬಂದು ಡಾಕ್ಟರು ಬೇರೆ ಒಂದು ಆಸ್ಪತ್ರೆಗೆ ಒಂದು ಟ್ರಾನ್ಸ್ಫರ್ ಮಾಡಿದ್ದಾರೆ, ಇಲ್ಲೋ ಬೇರೆ ಕಡೆ ಹೋಗಿದನ್ನ ಅನ್ನೋ ರೀತಿಯಲ್ಲಿ. ಸೊ ಆತರ ಒಂದು ಸಂದರ್ಭದಲ್ಲಿ ಅವ್ರ ಏನ್ ಮಾಡ್ಬೇಕು? ವಾಹನ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಜೊತೆಗೆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗೋಕೆ ಅಂತ ಒಂದು ರೋಗದ ಇದು ಜಾಸ್ತಿ ಆಗಿಲ್ಲ. ಬಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಒಂದು ಕಡೆ ಸಮಸ್ಯೆನ ಕ್ಲಿಯರ್ ಮಾಡ್ಕೋಬೇಕನ್ನೋ ಒಂದು ಆರೋಗ್ಯದ ಆತಂಕದಿಂದ ಅವರು ನೋಡಿದ್ರೆ ಇಲ್ಲಿ ವೀಲ್ಗಳಿಗೆ ಲಾಕ್ ಮಾಡಿದ್ದಾರೆ. ಈಗ ಮಾನವೀಯತೆ ದೃಷ್ಟಿಯಿಂದ ಅವ್ರು ಮಾಡಿರೋದು ತಪ್ಪು ಅಂತ ಅನ್ಸಿದ್ರುನುವೆ, ಆದ್ರೆ ಅವರು ಡ್ಯೂಟಿ ಮೇಲೆ ಅವ್ರು ಮಾಡಿರೋದು ತಪ್ಪು ಅಂತ ಅನ್ಸುತ್ತಾ? ನಿಮ್ಗೆ ಏನ್ ಅನ್ಸುತ್ತೆ? ಎಸ್ ಪ್ರತ್ಯೂಷ, ಈಗ ಸಾರ್ವಜನಿಕ ವಲಯದಲ್ಲೂ ಅದೇ ರೀತಿ ಬರ್ತಾ ಇರ್ತಕ್ಕಂಥದ್ದು. ಮಾನವೀಯತೆ ದೃಷ್ಟಿಯಿಂದ ಒಂದು ಆರೋಗ್ಯದ ಕಾಳಜಿ ಇರ್ತಕ್ಕಂಥ, ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ಒಂದು ಅಜ್ಜಿ, ಅವ್ರಿಗೆ ಒಂದು ಅವಕಾಶ ಕೊಡ್ಬೋದಿತ್ತು. ಇಲ್ಲ, ಅವಕಾಶ ಕೊಡ್ತಿದ್ರು ಅವರು ಆ ಒಂದು ಏನು ಉಲ್ಲಂಘನೆ ಆಗಿರ್ತಕ್ಕಂಥ ಏನು ದಂಡವನ್ನು ಕಟ್ತೀವಿ ಅಂತಂದ್ರು ಆ ರೀತಿ ಒಂದು ಮೆರೀತಿದ್ದಾರೆ. ಅಂದ್ರೆ ಜೊತೆಗೆ ಮಾಧ್ಯಮದವರು ಹೋಗಿ ಅದನ್ನ ಸುದ್ದಿ ಮಾಡಕ್ಕೆ ಹೋದಾಗ ಅವ್ರ ಮೇಲೆನೆ ಧಮಕಿ ಹಾಕುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ.
ಜೊತೆಗೆ ಮಾಧ್ಯಮದವರಿಂದಲೇ ಆ ಚಾಲಕ ಅಥವಾ ಆ ನೋವನ್ನ ಅನುಭವಿಸಿರ್ತಕ್ಕಂತ ವ್ಯಕ್ತಿಗಳು ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ನಂಬರ್ ಅನ್ನ ಇಸ್ಕೊಂಡು, ಫೋನ್ ನಂಬರ್ ಅವ್ರಿಗೆ ಫೋನ್ ಮಾಡಿದಾಗ ನಂತರ ಅವರ ಒಂದು ಆದೇಶದ ಮೇರೆಗೆ ಬಿಟ್ಟು ಕಳಿಸಿದಾರೆ ಅಂತಂದ್ರೆ ಇದು ಎತ್ತ ಸಾಕ್ತಾ ಇದೆ. ಕಾನೂನು ಪಾಲನೆ ಮಾಡುವಂತವ್ರು ಸಾಮಾನ್ಯ ಜನರನ್ನ ಕಿತ್ತು ತಿನ್ನುವಂತ ಒಂದು ವ್ಯವಸ್ಥೆ ಆಗ್ತಿದೆ ಅನ್ನೋದು ತೀವ್ರ ಅಸಮಾಧಾನ ಹೊರ ಆಗ್ತಿದ್ದಾರೆ. ಆ ಒಂದು ಏನು ಅಜ್ಜಿನೂ ಆಗಿರ್ಬೋದು, ಮತ್ತೆ ನೆಕ್ಸ್ಟ್ ಸಾರ್ವಜನಿಕ ವಲಯದ ತೀವ್ರ ಟೀಕೆಗೆ ಗುರಿಯಾಗಿದೆ. ಎಸ್ ಹೌದು ಪ್ರತೀಶ್. ಈಗ ಆ ಒಂದು ಸಂದರ್ಭದಲ್ಲಿ ಅವ್ರದೇ ಕುಟುಂಬದವರು ಆ ರೀತಿ ಆಗಿದ್ರೆ ಅವ್ರಿಗೆ ಆ ನೋವು ಏನಂತ ಗೊತ್ತಾಗ್ತಾ ಇತ್ತು. ಈಗ ಮೊದಲು ಮನುಷ್ಯ ಮಾನವೀಯತೆ, ನಂತರ ಅಧಿಕಾರ, ಮತ್ತೆ ನೆಕ್ಸ್ಟ್ ಸರ್ಕಾರದ ಒಂದು ಕೆಲಸ, ಇನ್ನೊಂದು ಮತ್ತೊಂದು. ಬಟ್ ಸರ್ಕಾರದ ಕೆಲಸದಲ್ಲೂ ಇವರು ನಿರ್ಲಕ್ಷ್ಯ ವಹಿಸಿದ್ರು, ಇವ್ರು ದಂಡ ಕಟ್ಟಕ್ಕೂ ರೆಡಿ ಇದ್ದಾರೆ, ಕಟ್ಸ್ಕೊಳ್ಳಕ್ಕೆ ಇವರೇ ರೆಡಿ ಇಲ್ಲ. ಹಾಗಾದ್ರೆ ಅವರ ಒಂದು ಮಾನದಂಡ ಏನು ಅನ್ನೋದು ಇಲ್ಲಿ ಪ್ರತ್ಯೇಕವಾಗಿ ಕಾಡುತ್ತಾ ಇರ್ತಕ್ಕಂತ ಕಟ್ಟಕಡೆ ಪ್ರಶ್ನೆ ಆಗಿದೆ ಪ್ರತೀಶ. ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ನಾರಾಯಣ ಸ್ವಾಮಿ. ಕಾಕಿ ಹಾಕದೆ ತಕ್ಷಣ ಕುರುಡು ಅನ್ನೋದು ಇಲ್ವೇ ಇಲ್ಲ ಅನ್ನೋ ಪ್ರಶ್ನೆ ಈಗ ಚಿಕ್ಕಬಳ್ಳಾಪುರ ಜನರಲ್ಲಿ ಕಾಡ್ತಾ ಇದೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಜೀವನ್ ಆಸ್ಪತ್ರೆಯ ಬಳಿ ನಡೆದ ಘಟನೆಯೊಂದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ರೋಗಿ ಇದ್ದ ವಾಹನಕ್ಕೆ ಟ್ರಾಫಿಕ್ ಪೊಲೀಸರು ಬೀಗ ಜಡಿದ ಪರಿಣಾಮವಾಗಿ ಸುಮಾರು 4 ಗಂಟೆಗಳ ಕಾಲ ರೋಗಿ ಮತ್ತು ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಟ್ರಾಫಿಕ್ ಪೊಲೀಸರ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನ ಸಾರ್ವಜನಿಕರಲ್ಲಿ ತೀವ್ರವಾಗಿ ಕಾಣಿಸಿದ್ದಾರೆ. Marco.